ಖುಷಿ. ಸುದೀಪ್ ಸರ್ ನಿಮ್ ಮೊದ್ಲಿಂದಾನು ಗೊತ್ತು. ಸೊ ಮೊದ್ಲಿಂದ ನೋಡಿರುವಂತ ಸುದೀಪ್ ಸರ್ಗೂ ಹಾಗೇನೆ ಬಿಗ್ ಬಾಸ್ ಅಲ್ಲಿ ನೋಡಿರುವಂತ ಸುದೀಪ್ ಸರ್ಗೂ ಏನಿದೆ, ಏನ್ ಹೇಳಕ್ ಇಷ್ಟಪಡ್ತಾರ? ನಾನು ಸಿನಿಮಾದಲ್ಲಿ ಅದೇ ಮ್ಯಾಕ್ಸ್ ಸಿನಿಮಾದಲ್ಲೆಲ್ಲ 1 year ಜರ್ನಿ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಅಂಬಿನಿ ವಯಸ್ಸಾಯ್ತು ಸಿನಿಮಾದಲ್ಲಿ ನೋಡಿದ್ದೀನಿ. ಬಟ್ ಇಲ್ಲಿ ನಮಗೆ ಗಾಬರಿನಣ್ಣ. ಅದು ಇನ್ನೊಂದು ಪದ ಬರುತ್ತೆ ಲೋಕಲ್ ಆಗಿ, ಅದು ಹೇಳಂಗಿಲ್ಲ, ಅದಕ್ಕೆ ಗಾಬರಿನೇ. ನನಗೆ ಸಿಕ್ಕಾಪಟ್ಟೆ ಭಯ. ಅಂದ್ರೆ ಅವರು ಎದುರುಗಡೆ ಮಾತಾಡ್ಬೇಕಾದ್ರೆ ಒಂದು ವಾರದ ಒಂದು ಆಟ, ಅದನ್ನ ತೂಕ ಹಾಕಿ ಅವ್ರು ಮಾತಾಡ್ತಾರೆ. ಈಗ ನಾವೆಲ್ಲೋ ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಇದ್ ಮಾಡಿದ್ಯೋ, ಇದ್ಯಾಕೋ, ಹಿಂಗ್ ಆಕ್ಟ್ ಮಾಡು, ಹಿಂಗ್ ಹೋಗು ಅಂತ ಹೇಳ್ತಾರೆ. ಕೆಲವೊಂದು ಅವ್ರ ಜೀವನಕ್ಕೋಸ್ಕರ ಒಂದಷ್ಟು ಅವ್ರ ಜೊತೆಗೆ ಇರ್ಬೇಕಾದ್ರೆ ಒಂದು ಲೈಫ್ ನ ಕಟ್ಕೊಳ್ಳೋದಕ್ಕೆ ಇಷ್ಟು ಇಂಪಾರ್ಟೆಂಟ್ ಪದಗಳು ಅವ್ರು ಅಂದ್ರೆ ಮಾತಾಡ್ತಾನೆ ಒಂದಷ್ಟು ಕಲ್ತಿರ್ತೀವಿ. ಬಟ್ ಇಲ್ಲಿ ಹಂಗ್ ನೋಡಿದವಾಗ ಆ ಪರದೆ ಮೇಲೆ ಹಂಗ್ ನೋಡಿದವಾಗ ನನಗೆ ಅಷ್ಟೇ ನಡ್ಕ ಉಂಟಾಗ್ತಿತ್ತು. ನಂಗೆ ಅದು ವೀಕೆಂಡ್ ಎಲ್ಲ ನಡ್ಕ ಉಂಟಾಗ್ತಿತ್ತು ಸೀರಿಯಸ್ಲಿ. ಅದು ಗೊತ್ತಿಲ್ಲ, ಅದು ನಂಗೆ ಒಂಥರ ಜೀರೋ ಆಗ್ಬಿಡ್ತಿತ್ತು, ಒಂಥರ ಸ್ವಿಚ್ ಆಫ್. ಹನುಮಂತ ಹೇಳ್ದಂಗೆ ಸ್ವಿಚ್ ಆಫ್ ಆಗ್ಬಿಡ್ತಿತ್ತು ಅವ್ರು ನೋಡಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ವೀಕೆಂಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.